ವೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ. ವೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ. ವೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ. ಹಾಲ ನಿವೇದಿಸಿ ಹಾಲ ನಿವೇದಿಸಿ ಆತ್ಮವನರ್ಪಿಸಿ ಹಾಲ ನಿವೇದಿಸಿ ಆತ್ಮವನರ್ಪಿಸಿ ಮುಕ್ತಿಯ ಹೊಂದುವ ಬಾರೆ ಸಖಿ. ಮುಕ್ತಿಯ ಹೊಂದುವ ಬಾರೆ ಸಖಿ. ಹಾಲನು ಮಾರಿ ಹರಿಯನು ಕೊಳ್ಳು ಹಾಲನು ಮಾರಿ ಹರಿಯನೆ ಕೊಳ್ಳುವ ನಾವೇ ಧನ್ಯರು ಕಮಲಮುಖಿ. ಹಾಲನು ಮಾರಿ ಹರಿಯನೆ ಕೊಳ್ಳುವ ನಾವೇ ಧನ್ಯರು ಕಮಲಮುಖಿ. ವೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ನ ಚ ತಸ್ಮಾನ್ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮೃಶ್ಯಯೇತದಶೇಷೇಣ ಯಥೇಚ್ಛಸಿ ತಥಾ ಕುರು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ ನಾರಾಯಣ 9 ಅಧ್ಯಾಯಗಳನ್ನು ಮುಗಿಸಿ ಪ್ರಯೋಗಾತ್ಮಕ ಹಾಗೂ ವ್ಯವಸ್ಥಾತ್ಮಕ ದೃಷ್ಟಿಯಿಂದ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿರುವುದನ್ನು ತಿಳಿದುಕೊಳ್ಳಲು ಹೊಸಗ 10ನೇ ಅಧ್ಯಾಯವನ್ನು ಪುನರಾವರ್ತನೆ ಮಾಡುತ್ತಾ ವಿಭೂತಿ ಯೋಗವನ್ನು ನೋಡುತ್ತಿದ್ದೇವೆ. ವಿಭೂತಿ ಯೋಗವೆಂದರೆ ಪರಮಾತ್ಮನ ಮಹಿಮೆಗಳು. ಇಲ್ಲಿ ಕೃಷ್ಣನ ಮಹಿಮೆಗಳು ಎಂಬುದಾಗಿಯೇ ಹೇಳಬೇಕು.
ಆತ್ಮ ಪರಮಾತ್ಮರ ವಿಷಯಗಳನ್ನು ಸಾಂಖ್ಯಯೋಗದಿಂದ ಆರಂಭಿಸಿ ಇದುವರೆಗೂ ಪ್ರತಿ ದೇಹದಲ್ಲಿ ಅಡಗಿರುವ ವ್ಯವಸ್ಥೆಯನ್ನು ವರ್ಣಿಸಿದ ಪರಮಾತ್ಮನು ಎಲ್ಲಕ್ಕೂ ಮೂಲವಾಗಿ ಪ್ರತಿ ದೇಹದಲ್ಲಿಯೂ ಪರಮಾತ್ಮನಿರುತ್ತಾನೆ, ಹೃದಯ ಮಂದಿರದಲ್ಲಿರುತ್ತಾನೆ. ಅವನು ಈ ವಿಶ್ವಕ್ಕೆ ದೇಹದ ಮೂಲಕ ಹೆಣೆದುಕೊಂಡಿರುತ್ತಾನೆ. ಈ ದೇಹದ ಮೂಲಕ ಎಲ್ಲವನ್ನೂ ನಡೆಸುತ್ತಿರುತ್ತಾನೆ. ದೇಹವೆಂಬುದು ಒಂದು ವಾಹಕದಂತೆ ಕಾರ್ಯನಿರ್ವಹಿಸುತ್ತಿದೆ. ಇಲ್ಲಿ ಉಳಿಯುವುದು ಪರಮಾತ್ಮ ಮತ್ತು ಪ್ರಕೃತಿ. ಪರಮಾತ್ಮ ಪ್ರಕೃತಿ ಇರುವ ಎರಡನ್ನು ತಿಳಿದುಕೊಳ್ಳಲು ಸುಲಭವಾಗಿ ನಾವು ಭೇದವನ್ನು ಎಣಿಸಿ ನೋಡುತ್ತೇವೆ. ಒಂದು ಜಡ, ಇನ್ನೊಂದು ಜೀವ, ಪರಮಾತ್ಮ ಪ್ರಕೃತಿ. ಹೀಗೆ ಜಗತ್ತಿನಲ್ಲಿ ಕಾಣುವುದೆಲ್ಲವೂ ಈ ಎರಡು ಪದಗಳಲ್ಲಿ ಅಡಗಿ ಕುಳಿತಿದೆ ಎಂಬ ತತ್ವಗಳನ್ನು ಇದುವರೆಗೆ ತಿಳಿದುಕೊಂಡ ನಾವು ಅರ್ಜುನನು ಕೇಳಿದ 3ನೇ ಅಧ್ಯಾಯದ ಒಂದು ಪ್ರಶ್ನೆಗಾಗಿ ಉತ್ತರವನ್ನು ಆರಂಭಿಸಿದ ಪರಮಾತ್ಮನು 4ನೇ ಅಧ್ಯಾಯದಲ್ಲಿ ಕರ್ಮ ಮತ್ತು ಕರ್ಮ ಸಂಬಂಧವಾದ ಜ್ಞಾನವನ್ನು ಕರುಣಿಸಿದೆ. 7ನೇ ಅಧ್ಯಾಯದಿಂದ ತಾನು ಯಾರು, ತನಗೆ ಅಧಿಕಾರ ಎಲ್ಲಿದೆ, ಹೇಗೆ ಬಂತು ಎಂಬ ವಿವರಗಳನ್ನು ಕೊಡುವುದಕ್ಕಾಗಿ ತನ್ನ ಪರಿಚಯವನ್ನೇ ಮಾಡಿಸಲು ಹೊರಟಿದ್ದಾನೆ ಪರಮಾತ್ಮನು. ಶ್ರೀಕೃಷ್ಣನು ತನ್ನ ಪೂರ್ಣ ಪರಿಚಯವನ್ನು 10ನೇ ಅಧ್ಯಾಯದಲ್ಲಿ ಆರಂಭಿಸಿದ್ದಾನೆ. ಅದೇ ಅವನ ಮಹಿಮೆಗಳು. ಅವನ ಮಹಿಮೆಗಳಿಂದಲೇ ನಾವು ಅವನನ್ನು ತಿಳಿದುಕೊಳ್ಳಬೇಕು ಎಂಬ ಅರ್ಥದಲ್ಲಿ ವಿಭೂತಿ ಯೋಗ ಎಂಬ ಅಧ್ಯಾಯದಲ್ಲಿ ಪರಮಾತ್ಮನು ತಾನು ಯಾರು, ತಾನು ಹೇಗಿರುವೆನು, ಹೇಗೆ ಕಾಣಿಸುವೆನು, ಏನಾಗಿದ್ದೇನೆ, ತಾನೇ ಮೂಲವೇ, ಮೂಲದಿಂದ ಎಲ್ಲವೂ ಬಂದಿದೆಯೇ ಎಂಬ ವಿಷಯಗಳನ್ನು ವಿಶದೀಕರಿಸುತ್ತಾ 10ನೇ ಅಧ್ಯಾಯವಾದ ವಿಭೂತಿ ಯೋಗವನ್ನು ಮತ್ತು ತನ್ನ ವ್ಯಕ್ತಿತ್ವ ಪರಿಚಯವನ್ನು ಮಹಿಮೆಗಳ ಮೂಲಕ ಕೊಡುತ್ತಲಿದ್ದಾನೆ. ಪ್ರತಿ ದೇಹದಲ್ಲಿಯೂ ಇರುವಂತಹ ಬುದ್ಧಿರ್ಜ್ಞಾನಂ ಅಸಮ್ಮೋಹ, ಕ್ಷಮಾ ಸತ್ಯಂ ದಮಃ ಶಮಃ, ಸುಖಂ ದುಃಖಂ ಭವೋ ಅಭಾವೋ ಭಯಂ ಚ ಅಭಯಮೇವ ಚ. ಪ್ರತಿಯೊಂದು ವಿಷಯವನ್ನು ಪರಮಾತ್ಮನು ತನ್ನಿಂದಲೇ ಎರಡಾಗಿ ಕಾಣಿಸುತ್ತಿದೆ. ತಾನು ಒಬ್ಬನೇ ಆದರೂ ಜಗತ್ತಿಗೆ ಕಾಣಿಸುವಾಗ ಎರಡಾಗಿಯೇ ತೋರಿಸುತ್ತದೆ. ಹೇಗೆ ಪುರುಷನಿಂದ ಪ್ರಕೃತಿಯ ಪುರುಷ ಪ್ರಕೃತಿಗಳು ಎರಡೋ, ಅದೇ ರೀತಿಯಲ್ಲಿ ಮೂಲ ಪುರುಷನೇ ಆಗಿರುತ್ತಾನೆ ಎಂಬರ್ಥದಲ್ಲಿ ಪರಮಾತ್ಮನು ಇದುವರೆಗೆ ಎಲ್ಲವನ್ನೂ ತಿಳಿಸುತ್ತಾ ಬಂದು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಎರಡಾಗಿ ನೋಡು, ಅರ್ಥವಾದ ಮೇಲೆ ಒಂದಾಗಿ ಇರುವಂತೆ ಅನುಭವಿಸು. ನಾವು ಒಂದು ಎಂಬುದಾಗಿ ಪೂರ್ಣ ರೂಪದಲ್ಲಿ ಈ ದೇಹವನ್ನು ಶಾಶ್ವತವಲ್ಲವೆಂದು ತಿಳಿದುಕೊಂಡು ಒಳಗಿರುವ ಪರಮಾತ್ಮನೇ ಶಾಶ್ವತನು, ಈ ನಾನು ನಾನು ಎಂಬ ಅಹಂ ಭ್ರಮೆ ಅದರೊಳಗೆ ನಾವು ಸಿಲುಕಬಾರದು. ಒಳಗಿರುವ ಪರಮಾತ್ಮನಲ್ಲಿ ಲಯವಾಗಿ ಎಲ್ಲವನ್ನು ಅವನೇ ನಡೆಸುತ್ತಿದ್ದಾನೆ, ಎಲ್ಲೆಡೆಯೂ ಅವನೇ ತುಂಬಿದ್ದಾನೆ, ಅವನಿಂದಲೇ ಈ ವಿಶ್ವವು ನಡೆಯುತ್ತಿದೆ, ಅವನ ಹೊರತಾಗಿ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಎಂಬ ನಿಶ್ಚಯ ಬುದ್ಧಿಯನ್ನು ಬೆಳೆಸಿಕೊಳ್ಳುವುದಕ್ಕೋಸ್ಕರವಾಗಿ ಭಗವದ್ಗೀತೆಯನ್ನು ಕೃಷ್ಣನು ಅರ್ಜುನನಿಗೆ ಹೇಳಲಾರಂಭಿಸಿದ್ದಾನೆ. ಮೊದಲು ಕರ್ಮವನ್ನು ಮಾಡಲೇಬೇಕೆಂಬ ಕರ್ಮ ಸಂಬಂಧವಾದ ಜ್ಞಾನವನ್ನು ಕೊಟ್ಟ ಪರಮಾತ್ಮನು
ನಂತರದಲ್ಲಿ ನಾರಾಯಣನಾಗಿ ತಾನು ಹೇಗೆ ನರಸಂಬಂಧವನ್ನು ಹೊಂದಿದ್ದೇನೆ, ಶ್ರೇಷ್ಠ ಪುರುಷೋತ್ತಮನಾಗಿದ್ದೇನೆ ಎಂಬುದನ್ನು ವರ್ಣಿಸುತ್ತಾ ಅಂತರಂಗದ ವಿಷಯಗಳನ್ನು ಸಂಪೂರ್ಣವಾಗಿ ತೋರಿಸುವುದರ ಮೂಲಕ ಪರಮಾತ್ಮನು ತನ್ನ ವಿಭೂತಿಯನ್ನು ವರ್ಣಿಸುತ್ತಿರುವನು. ಅಹಿಂಸಾ ಸಮತಾ ತುಷ್ಟಿ ತಪಃ ದಾನಂ ಯಶೋ ಅಯಶಃ ಭವಂತಿ ಭಾವ ಭೂತಾನಾಂ ಮತ್ತ ಏವ ಪೃಥಕ್ ವಿಧಾಃ. ಮತ್ತ ಏವ ಪೃಥಕ್ ವಿಧಾಃ, ಎಲ್ಲವೂ ನನ್ನಿಂದಲೇ. ಮತ್ತ ಏವ, ನನ್ನಿಂದಲೇ ಉಂಟಾಗಿರುವಂಥದ್ದು. ಪೃಥಕ್, ಹಲವು, ಅನೇಕ, ವಿಧ ವಿಧ, ಎಲ್ಲವೂ ನನ್ನಿಂದಲೇ ಹೊರಟಿದೆ, ನನ್ನಿಂದಲೇ ಉದಯವಾಗುತ್ತಿದೆ. ಪೃಥಕ್ ವಿಧಾಃ, ಎಲ್ಲವೂ ನಾನೇ. ಏಕದಿಂದ ಅನೇಕವನ್ನು ಉತ್ಪತ್ತಿ ಮಾಡುತ್ತಿರುವಂತಹ ನಾನು ಕೇಂದ್ರ ಬಿಂದುವಾಗಿದ್ದೇನೆ. ತರಂಗಗಳಂತೆ ಕೇಂದ್ರದಿಂದ ವಿಶ್ವವನ್ನೆಲ್ಲ ವ್ಯಾಪಿಸಿ ಹರಡುತ್ತಿರುವ ಶಬ್ದ ತರಂಗಗಳಾಗಲಿ ಬೇರೆ ಇತರೆ ತರಂಗಗಳಾಗಲಿ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನಿಂದಲೇ ಉದ್ಭವಿಸುತ್ತಿದೆ ಎಂಬರ್ಥದಲ್ಲಿ ಪ್ರತಿ ದೇಹದೊಳಗಿರುವಂತಹ ವಸ್ತುಗಳನ್ನು ವರ್ಣಿಸುತ್ತಿದ್ದ. ಬುದ್ಧಿ, ಮೊದಲನೆಯದಾಗಿ ಬುದ್ಧಿ ಎಂಬುದನ್ನೇ ಪರಮಾತ್ಮನು ತೆಗೆದುಕೊಳ್ಳುತ್ತಾನೆ. ಈ ಜಗತ್ತಿನಲ್ಲಿ ಬುದ್ಧಿಯೊಂದೇ ಎಲ್ಲವನ್ನು ನಡೆಸುತ್ತಿದೆ. ಆ ಬುದ್ಧಿಯ ರೂಪವೇ ಪರಮಾತ್ಮನದು. ಒಂದು ಬುದ್ಧಿರೂಪ. ಅವನ ಬುದ್ಧಿರೂಪದಲ್ಲಿ ಪ್ರತಿಯೊಂದು ಜೀವಿಯ ಬುದ್ಧಿಯು ಲೀನವಾದಾಗ ಅಹಂ ಎಂಬುದು ನಾಶವಾಗಿ ಹೋಗುತ್ತದೆ. ಅಲ್ಲಿಯವರೆಗೂ ಅಹಂ ಎಂಬ ನೆರಳು ತನ್ನ ಬುದ್ಧಿಯನ್ನು ತಾನೇ ನಡೆಸುತ್ತಿದ್ದೇನೆಂಬ ಭ್ರಮೆಯನ್ನು ಉಂಟು ಮಾಡುತ್ತದೆ. ಆ ಬುದ್ಧಿಯನ್ನು ನಡೆಸುತ್ತಿರುವವನು ಬುದ್ಧಿಯು ಅವನೇ ಆಗಿದ್ದಾನೆ ಎಂಬ ತತ್ವಾರ್ಥವನ್ನು ತಿಳಿಯುವ ತನಕವೂ ಅಹಂ ಎಂಬ ಈ ನೆರಳು ಕಾರ್ಯಗತವಾಗಿರುತ್ತದೆ. ಅದೇ ಭ್ರಮೆ, ಮಿಥ್ಯೆ. ಅದನ್ನೇ ಪರಮಾತ್ಮನು ಆರಂಭಿಸಿ ಬುದ್ಧಿ ಎಂಬ ಪದಪ್ರಯೋಗವನ್ನು ಮಾಡಿದ್ದಾನೆ. ಬುದ್ಧಿ ಇದ್ದರೆ ಜ್ಞಾನ, ಬುದ್ಧಿಯೇ ಇಲ್ಲದಿದ್ದಾಗ ಜ್ಞಾನದ ಪ್ರಶ್ನೆಯೇ ಬರುವುದಿಲ್ಲ. ಹಾಗಾಗಿ ಬುದ್ಧಿ, ಜ್ಞಾನ, ಅಸಮ್ಮೋಹ. ನೋಡಿ, ಸಮ್ಮೋಹ, ಅಹಂ ಮತ್ತು ಮಮಕಾರಗಳು ಉತ್ಪತ್ತಿಯಾಗುವುದು. ಈ ಅಹಮ್ಮೇ ಇಲ್ಲದಿದ್ದಾಗ ಮೋಹವೆಲ್ಲಿ ಬಂದು? ಅಸಮ್ಮೋಹವಾಗಬೇಕು. ಅಂದರೆ ಜಗತ್ತಿನಲ್ಲಿ ಕಾಣಿಸುತ್ತಿರುವುದೆಲ್ಲವೂ ನೆರಳಿನಂತೆ, ತೋರಿಕೆ. ನೆರಳು ಅಸ್ತಿತ್ವದಲ್ಲಿದೆಯೇ? ಇಲ್ಲ. ಬೆಳಕಿನ ಕಾರಣದಿಂದ ನೆರಳು ಉತ್ಪತ್ತಿಯಾಗುತ್ತಿದೆ. ಆತ್ಮನ ಕಾರಣದಿಂದ ಅಹಂಕಾರ ಉತ್ಪತ್ತಿಯಾಗುತ್ತಿದೆ. ಆತ್ಮನೇ ಇಲ್ಲದಿದ್ದಾಗ ಅಹಂಕಾರವೆಲ್ಲಿ ಬರುತ್ತದೆ? ಇವುಗಳನ್ನು ಸರಿಯಾಗಿ ತಿಳಿದುಕೊಂಡು ಆ ಅಹಂಕಾರವನ್ನು ಇಲ್ಲದಂತೆ ನೋಡಿಕೊಳ್ಳುವುದೇ ಪರಮಾತ್ಮನನ್ನು ಸದಾಕಾಲ ಹೃದಯ ಮಂದಿರದಲ್ಲಿ ಸ್ಥಾಪಿಸಿದಂತೆ. ಆ ರೀತಿ ಯಾವ ವ್ಯಕ್ತಿ ಪರಿವರ್ತನೆಯನ್ನು ಹೊಂದಿ ನಿಶ್ಚಯವಾದ ಬುದ್ಧಿಯಿಂದ ತಾನೇ ಪರಮಾತ್ಮ ಎಂಬ ರೀತಿಯಲ್ಲಿ ನಡೆದುಕೊಳ್ಳುತ್ತಾನೋ ಅವನು ಸಕಲ ಸಿದ್ಧಿಗಳನ್ನು ಪಡೆದು ಪರಮಾತ್ಮನ ಪ್ರತಿಬಿಂಬವಾಗಿ ಈ ಜಗತ್ತಿನಲ್ಲಿ ಜೀವರೂಪದಿಂದ ಕಾಣಿಸಿಕೊಳ್ಳುತ್ತಾನೆ. ಹಾಗಾಗಿ ಪ್ರತಿ ಜೀವವು ಪರಮಾತ್ಮನ ಮಕ್ಕಳೇ ಎಂಬುದಾಗಿ ತಿಳಿಯಬೇಕು. ಅಂತಹ ಬುದ್ಧಿ ಎಲ್ಲದಕ್ಕೂ ಸಹಾಯ ಮಾಡುತ್ತದೆ. ಎಲ್ಲಕ್ಕೂ ಮೂಲವೇ ಬುದ್ಧಿ. ಈ ಲೌಕಿಕ ಪ್ರಪಂಚದಲ್ಲಿ ಜಗತ್ತಿನಲ್ಲಿ ಕಾಣುತ್ತಿರುವುದೆಲ್ಲದಕ್ಕೂ ಮೂಲ
ಬುದ್ಧಿ ಎಂಬುದಾಗಿ ಆದಿಯ ಪದವನ್ನೇ ಪರಮಾತ್ಮನು ಬುದ್ಧಿ ಎಂಬುದಾಗಿ ಪ್ರಯೋಗ ಮಾಡುತ್ತಿದ್ದಾನೆ. ಬುದ್ಧಿ ಸರಿಯಾಗಿ ತಿಳಿದುಕೊಂಡಾಗ ಸತ್ಯ, ಬುದ್ಧಿ ಸರಿಯಾಗಿ ತಿಳಿದುಕೊಳ್ಳದೆ ಹೋದರೆ ಮಿಥ್ಯ. ಜಗತ್ತಿನಲ್ಲಿ ಇಲ್ಲದೇ ಇರುವಂಥದ್ದು ಅಸತ್ಯ. ಅಸತ್ಯವೆಂಬುದು ಪದ ಮಾತ್ರವಿದೆ, ಆದರೆ ಅದರ ಅರ್ಥ ಮಾತ್ರ ಎಲ್ಲೂ ಕಾಣಸಿಗುವುದಿಲ್ಲ. ಜಗತ್ತಿನಲ್ಲಿರುವುದೆಲ್ಲವೂ ಕಾಣಸಿಗುತ್ತದೆ, ಆದ್ದರಿಂದ ಅಸತ್ಯವೆಂಬುದು ಇಲ್ಲಿಯೇ ಇಲ್ಲ. ಉಳಿದಿರುವುದು ಸತ್ಯ ಒಂದೇ. ಹಾಗಾದರೆ ಆ ಸತ್ಯವನ್ನು ನಾವು ತಿಳಿದುಕೊಳ್ಳದೆ ಹೋದಾಗ ಮಿಥ್ಯವಾಗಿ ಪರಿಣಮಿಸುತ್ತದೆ. ಈ ಸತ್ಯ ಮತ್ತು ಮಿಥ್ಯೆಗಳನ್ನು ಹೊಂದಿರುವಂಥದ್ದೇ ಬುದ್ಧಿ. ಬುದ್ಧಿಯಲ್ಲಿ ಎರಡು ವಿಧಗಳನ್ನು ನಾವು ನೋಡಬಹುದು: ಸತ್ಯ, ಮಿಥ್ಯ. ಮಿಥ್ಯವೇ ಅಹಂಕಾರ, ಸತ್ಯವೇ ಪರಮಾತ್ಮ. ಈ ರೀತಿ ಯಾರು ತಿಳಿದುಕೊಳ್ಳುತ್ತಾರೋ ಅಂತಹ ನಿಶ್ಚಯ ಬುದ್ಧಿಯುಳ್ಳವರು ಪರಮಾತ್ಮನೇ ಆಗುತ್ತಾನೆ, ಪರಮಾತ್ಮನ ಸ್ತರದಲ್ಲಿಯೇ ಇರುತ್ತಾನೆ. ಜಗತ್ತಲ್ಲೆಲ್ಲವೂ ಪರಮಾತ್ಮರೇ ತುಂಬಿರುತ್ತಾರೆ. ಈ ರೀತಿ ತಿಳಿದುಕೊಳ್ಳುವಂತಹ ಮಹಿಮೆಗಳನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅಂತಹವರು ಸರ್ವಕರ್ಮಗಳಿಂದಲೂ ಮುಕ್ತರಾಗುತ್ತಾರೆ. ಹೇಗೆ? ನೀನೇ ಪರಮಾತ್ಮನಂತೆ ವರ್ತಿಸುವುದಾದರೆ ಎಲ್ಲ ಸರ್ವಶಕ್ತಿಗಳು ನಿನ್ನಲ್ಲಿದ್ದು ಅದನ್ನು ಪ್ರಯೋಗ ಮಾಡದೆ ಹೋದರೆ ಆಗ ನೀನೇ ಪರಮಾತ್ಮನಾಗುವೆ. ಶಕ್ತಿ ಪ್ರಯೋಗವನ್ನು ಮಾಡಲಾರಂಭಿಸಿದೊಡನೆಯೇ ಪರಮಾತ್ಮನು ಮಾಡುತ್ತಿರುವುದಾಗುವುದಿಲ್ಲ. ಪ್ರತಿ ಕರ್ಮವೂ ಅಹಂಕಾರದಿಂದ ಕೂಡಿ ಬಂದಿರುತ್ತದೆ. ಕರ್ಮಕ್ಕೆ ಅಹಂಕಾರವೇ ಮೂಲವಾಗಿರುತ್ತದೆ. ಆ ಅಹಂಕಾರವೇ ಇಲ್ಲದಂತೆ ನೋಡಿಕೊಳ್ಳುವವನು ಬುದ್ಧಿಯನ್ನೇ ಸಂಪೂರ್ಣವಾಗಿ ಪ್ರಪಂಚದಲ್ಲಿ ಪ್ರಕಟಪಡಿಸುತ್ತಿರುತ್ತಾನೆ. ಬುದ್ಧಿಯು ಪರಿಪೂರ್ಣ ಅರ್ಥದಲ್ಲಿ ಪರಮಾತ್ಮನೇ ಆಗಿರುತ್ತಾನೆ. ಹೀಗೆ ನಾವು ಮಹಿಮೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಜಗತ್ತಿನಲ್ಲಿರುವುದೆಲ್ಲವೂ ಪರಮಾತ್ಮಮಯ. ಪರಮಾತ್ಮನ ಹೊರತಾಗಿ ಯಾವೊಂದು ವಸ್ತುವೂ ವಿಷಯವೂ ಜಗತ್ತಿನಲ್ಲಿಲ್ಲ. ಆದ್ದರಿಂದ ಬುದ್ಧಿ ಎಂಬುದಾಗಿ ಪರಮಾತ್ಮನು ತನ್ನ ಮೊದಲ ಮಹಿಮೆಯನ್ನು ವರ್ಣಿಸುತ್ತಿದ್ದಾನೆ. ಬುದ್ಧಿಯಿಂದ ತಿಳಿದುಕೊಳ್ಳುವಂತಹ ವಿಷಯಗಳನ್ನು ಜ್ಞಾನ ಎಂಬುದಾಗಿ ಹೇಳುತ್ತಾನೆ. ಇಲ್ಲಿ ವಿಷಯಕ್ಕೂ ಜ್ಞಾನಕ್ಕೂ ವ್ಯತ್ಯಾಸವೊಂದು ತಿಳಿದು ಬರುತ್ತದೆ. ವಿಷಯಗಳು ಹಾಲು ಇದ್ದಂತೆ. ಹಾಲನ್ನು ಹೆಪ್ಪು ಹಾಕಿ ಮೊಸರನ್ನು ಮಾಡಿ ಆ ಮೊಸರನ್ನು ಕಡೆದಾಗ ಬರುವ ಬೆಣ್ಣೆಯನ್ನು ಬಿಸಿ ಮಾಡಿ ಕರಗಿಸಿದಾಗ ಉಂಟಾಗುವ ತುಪ್ಪ, ಈ ತುಪ್ಪಕ್ಕೆ ಸಮನಾಗಿ ಜ್ಞಾನ ಎಂಬುದನ್ನು ತಿಳಿದುಕೊಳ್ಳಬೇಕು. ಬುದ್ಧಿಯೊಳಗೆ ಇಷ್ಟೂ ಕರ್ಮಗಳು ಪ್ರಕ್ರಿಯೆಗಳು ನಡೆಯುವುದರಿಂದ ಆ ಬುದ್ಧಿಯನ್ನೇ ವಿಶಾಲವಾಗಿರುವಂಥದ್ದು, ಹಾಲಿನಂತಿರುವಂಥದ್ದು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಬುದ್ಧಿಜ್ಞಾನಗಳ ಸಂಬಂಧವು ಹಾಲಿನಿಂದ ಉತ್ಪತ್ತಿಯಾಗುವ ತುಪ್ಪದಂತೆ, ನವನೀತದಂತೆ ಜ್ಞಾನವು ಜಗತ್ತಿನಲ್ಲಿ ಇರುತ್ತದೆ. ಯಾವ ಬುದ್ಧಿಯಲ್ಲಿ ಯಾವ ಪ್ರಕ್ರಿಯೆಗಳು ನಡೆಯುವುದೇ ಇಲ್ಲವೋ ಅದು ಬುದ್ಧಿಯಾಗಿಯೇ ಕೊನೆಯವರೆಗೆ ಉಳಿದು ಬಿಡುತ್ತದೆ, ಹಾಲು ಹಾಲಾಗಿಯೇ ಇದ್ದು ಬಿಡುತ್ತದೆ. ಈ ಜೀವನವೆಂಬ ತಾಪದಿಂದ ಆ ತನ್ನ ತಾಪದ ಸ್ತರವನ್ನು ಕಾಪಾಡಿಕೊಂಡು ಹಾಲು ಹಾಲಾಗಿಯೇ ಇರುತ್ತದೆ, ಹಾಲಾಗಿಯೇ ಕೊನೆಗೊಳ್ಳುತ್ತದೆ. ಹಾಲು ಬುದ್ಧಿಯ ಸ್ತರದಲ್ಲಿ ಪ್ರಕ್ರಿಯೆಗಳನ್ನೊಳಗೊಂಡು ಹೆಪ್ಪಾಗಿ, ಮೊಸರಾಗಿ, ಬೆಣ್ಣೆಯಾಗಿ ಪ್ರತಿಯೊಂದು ಹಂತದಲ್ಲೂ ತನ್ನದೇ ಹದವನ್ನು ಕಾಪಾಡಿಕೊಂಡು ಸರಿಯಾದ ತಾಪದಿಂದ ನವನೀತವಾಗುವಂತೆ ಈ ಬುದ್ಧಿಯನ್ನು ಜ್ಞಾನವನ್ನಾಗಿ ಪರಿಣಮಿಸಬೇಕು. ಬುದ್ಧಿಯೂ ಜ್ಞಾನವೂ ಬೇರೆಯಲ್ಲ. ಆದರೆ ಹೇಗಿದೆ ಎಂದರೆ ಹಾಲಿನಲ್ಲಿರುವ ನವನೀತದಂತೆ ಬುದ್ಧಿಯು ಹಾಲಾಗಿ ಆ ಹಾಲಿನೊಳಗಿರುವ
ಜ್ಞಾನವೇ ತುಪ್ಪವಾಗಿ ನಮಗೆ ಈ ಜಗತ್ತಿನಲ್ಲಿ ಕಾಣಸಿಗುತ್ತದೆ. ಈ ಬುದ್ಧಿ ಜ್ಞಾನಗಳನ್ನು ಉಂಟಾಗಿರುವಂತಹ ಪ್ರತಿಯೊಂದು ಜೀವವನ್ನು ನಾವು ಅಸಮ್ಮೋಹದಿಂದ ನೋಡಬೇಕು, ಸಮೋಹದಿಂದ ನೋಡಬಾರದು. ಸಮೋಹ ಅಹಂಕಾರದಲ್ಲಿ ಉಂಟಾಗುವಂತಹ ಮಮಕಾರ. ಅಹಂಕಾರವೇ ತೋರಿಕೆಯದ್ದು. ಅದರಲ್ಲಿ ಉಂಟಾಗುವ ಮಮಕಾರ ತೋರಿಕೆಯ ಮೇಲಿರುವಂತಹ ನಿಶ್ಚಯವಾದ ಬುದ್ಧಿ. ಈ ನಿಶ್ಚಯವಾದ ಬುದ್ಧಿ ತೋರಿಕೆಯ ಮೇಲೆ ಇರುವ ತನಕವೂ ಅದು ಮೂಲವನ್ನು ಗ್ರಹಿಸುವುದಿಲ್ಲ. ಹಾಗಾಗಿ ಬುದ್ಧಿ ಎಂಬ ಮೂಲವನ್ನು ಗ್ರಹಿಸಬೇಕಾದರೆ ಅಹಂಕಾರವನ್ನು ಬುದ್ಧಿಯೊಳಗೆ ಲೀನ ಮಾಡಬೇಕು. ಈ ರೀತಿ ಯಾವ ಅಹಂಕಾರವು ಲೀನವಾಗುತ್ತದೆಯೋ ಅದು ಬುದ್ಧಿಯೊಳಗೆ ನೆರಳಿನಂತಿದ್ದದ್ದು ಸೇರಿಕೊಂಡು ಬಿಡುತ್ತದೆ. ಬುದ್ಧಿಯ ನೆರಳೇ ಅಹಂಕಾರ. ಈ ರೀತಿ ಅರ್ಥ ಮಾಡಿಕೊಂಡು ಬುದ್ಧಿ ಮತ್ತು ಜ್ಞಾನಗಳನ್ನು ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು. ಅದರ ನಂತರದಲ್ಲಿ ಅಸಮ್ಮೋಹ ಎಂಬುದು ತಂತಾನೇ ತಿಳಿಯುತ್ತದೆ. ಮೋಹ, ಸಮ್ಮೋಹ, ಅಸಮ್ಮೋಹ. ಮೋಹವೆಂಬುದೇ ಇಲ್ಲದ ವಸ್ತು, ಸಮ್ಮೋಹವೆಂಬುದು ಇಲ್ಲದ ವಸ್ತುವಿನ ಮೇಲೆ ಕಟ್ಟಿದಂತಹ ಸೌಧ. ಆ ಸೌಧವು ಮೂಲವಾಗಿರುವ ತಳಪಾಯವಾಗಿರುವಂತಹ ಮೋಹವು ಎಲ್ಲವೂ ಬಿದ್ದು ಹೋಗುತ್ತದೆ. ಎಲ್ಲ ತೋರಿಕೆಯ ಪ್ರಪಂಚವಾಗುತ್ತದೆ. ಈ ನಾನು, ನನ್ನದು ಎಂಬ ಸೌಧವನ್ನು ನೆರಳಿನಂತೆ, ತೋರಿಕೆಯ ಪ್ರಪಂಚದಂತೆ ನಾವು ಕಾಣ ಹೊರಟರೆ ಆಗ ಬುದ್ಧಿ ಎಂಬುದು ಏಕವಾಗಿ ಕಾಣಿಸುತ್ತದೆ. ಅದೇ ಸತ್ಯವೆಂಬುದಾಗಿಯೂ ತಿಳಿದು ಬರುತ್ತದೆ. ಈ ರೀತಿ ಬುದ್ಧಿ, ಜ್ಞಾನ, ಅಸಮ್ಮೋಹ ಮುಂತಾದ ಪದಗಳಿಂದ ಪರಮಾತ್ಮನು ತನ್ನ ಮಹಿಮೆಗಳನ್ನು ವರ್ಣಿಸುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.